ಸುಮನ್ ಟಿವಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸುಮನ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸುಮನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಸುಮನ್ ಟಿವಿನ ನೀವು ನೋಡಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಪ್ಪದೆ ಶೇರ್ ಮಾಡಿ. ಸೊ ಇದನ್ನು ಸಪೋರ್ಟ್ ಮಾಡೋಣ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸುಮನ್ ಟಿವಿ ಕನ್ನಡನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಸುಮನ್ ಟಿವಿ. ಎಸ್, ಆರ್ ಕೆ ಚಂದನ್ ಇದೊಂದು ಕರ್ನಾಟಕದಲ್ಲಿ ಹಾಗೇನೆ ಕರ್ನಾಟಕದ ಒಂದು ಸ್ಮಾಲ್ ಸ್ಕ್ರೀನಲ್ಲಿ ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಸೊ ಇದರ ಹಿನ್ನೆಲೆ ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ. ಸಾಕಷ್ಟು ಜನ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಗೊತ್ತಿದೆ. 3 ವರ್ಷಕ್ಕೆ ತಂದೆಯನ್ನ ಕಳ್ಕೊಳ್ತೀರಾ. ಈ 30 ವರ್ಷಗಳಲ್ಲಿ ತಂದೆಯ ಅಗಲಿಕೆ ಎಷ್ಟು ಕಾಡ್ತು, ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ? ಅಯ್ಯೋ, ದಿನ ಕಾಡುತ್ತೆ ಸರ್. ಅದೊಂಥರ ಅದನ್ನು ಪದದಲ್ಲಿ ಐ ಆಮ್ ಅ ವೆರಿ ಗುಡ್ ರೈಟರ್ ಅಥವಾ ಮಾತಾಡಬೇಕಾದ್ರೆ ಇನ್ನೂ ಒಂದಷ್ಟು ಕೌಂಟರ್ ಡೈಲಾಗ್ ಎಲ್ಲ ಹೊಡೆದ್ಬಿಡ್ತೀನಿ. ಬಟ್ ಈ ಪರ್ಟಿಕ್ಯುಲರ್ ಟಾಪಿಕ್ ಬಂದಾಗ ಸ್ವಲ್ಪ ಬ್ಲ್ಯಾಂಕ್ ಆಗಿಬಿಡ್ತೀನಿ ನಾನು. ಬಿಕಾಸ್ ಅದನ್ನು ನಾನು ಏನೋ ಒಂದು ಇಷ್ಟು ಪದಗಳಲ್ಲಿ ಸೇರಿಸಿ ಹೇಳಿದ್ರೆ ಅದ್ರ ತೂಕನ ನಾನು ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ. ಬಿಕಾಸ್ ನಾನು ಮೊನ್ನೆನೂ ಯಾರ ಜೊತೆ ಮಾತಾಡ್ತಾ ಇದೇ ಹೇಳ್ತಿದ್ದೆ, ನನ್ನ ಲೈಫಲ್ಲಿ ನನಗೆ ಏನೂ ರಿಗ್ರೆಟ್ ಇಲ್ಲ ಇವತ್ತಿನವರೆಗೂ. ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ, ಕೆಲವು ಸಲ ನನ್ನಿಂದನೇ ಏನೋ ಮಿಸ್ಟೇಕ್ಸ್ ಆಗಿರ್ಬೋದು. ಬಟ್ ಅದಾದಮೇಲೆ ಅರ್ಥ ಆಗುತ್ತೆ, ಓಕೆ ಆಗಿದೆಲ್ಲ ಒಳ್ಳೇದಕ್ಕೆ ಅನ್ನೋ ಥರ ಒಂದು ರಿಗ್ರೆಟ್ ಇದೆ. ಬಟ್ ಈ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಮಾತ್ರ ನಾನು ತುಂಬ ರಿಗ್ರೆಟ್ ಮಾಡ್ತೀನಿ. ಅಂದರೆ ನನ್ನನ್ನೇ ನಾನು ಕ್ವಶನ್ ಮಾಡ್ಕೋತೀನಿ. ಅಂದರೆ ಆ ತಂದೆ ಪ್ರೀತಿನ ಅನುಭವಿಸೋ ಅನ್ನೋ ಅದೃಷ್ಟ ಅಥವಾ ಯೋಗ್ಯತೆ ನನಗಿಲ್ವಾ, ಅಷ್ಟು ಕೆಟ್ಟವ ನಾನು ಅಂತ ನನ್ನನ್ನು ನಾನೇ ಕ್ವಶನ್ ಮಾಡ್ಕೊಳ್ಳೋಷ್ಟು ಕಾಡುತ್ತೆ ನನಗೆ ಅವ್ರ ಅಗಲಿಕೆ ಅನ್ನೋದು. ಬಿಕಾಸ್ ನಾನು ಸುತ್ತಮುತ್ತ ನನ್ನ ಫ್ರೆಂಡ್ಸ್ನೆಲ್ಲ ನೋಡ್ತೀನಲ್ವ, ಏನಾದರೂ ಅವ್ರ ಕೈಯಲ್ಲಿ ಹ್ಯಾಂಡ್ಲ್ ಮಾಡೋಕೆ ಆಗದೆ ಇರೋವಂಥ ಸಿಚುಯೇಷನ್ಸ್ ಬಂದಾಗ ಅವರ ಫಸ್ಟ್ ರೆಸಾಲ್ಟು ಅಥವಾ ಫಸ್ಟ್ ಯೋಚನೆ ಬರೋದು ನಮ್ಮ ಅಪ್ಪನಿಗೆ ಹೇಳ್ತೀನಿ, ಅಪ್ಪನ ಕೇಳ್ತೀನಿ ಅಂತ. ಬಟ್ ನನಗೆ ಆ ಆಪ್ಷನ್ನೇ ಇಲ್ಲ. ಏನೇ ಸಿಚುಯೇಷನ್ಸ್ ಬಂದರೂ ನಾನೇ ಫೇಸ್ ಮಾಡೋ. ಅಮ್ಮನ ಕೇಳ್ಬೋದು, ಬಟ್ ಬಿಡು ಅಮ್ಮನಿಗೆ ಯಾಕೆ ಟ್ರಬಲ್ ಮಾಡೋದು. ಅಥವಾ ಕೆಲವು ಸಲ ಅವನ್ ಮಾತು ಹೇಳ್ತಾರೆ ಗೊತ್ತಾ, ಹೆಣ್ಮಕ್ಳ ಕಷ್ಟ ಹೆಣ್ಮಕ್ಳಿಗೆ ಅರ್ಥ ಆಗೋದು ಅಂತ. ಹಾಗೆ ಕೆಲವು ವಿಚಾರಗಳನ್ನ ನಾವು ಅಮ್ಮನ ಹತ್ರ ಮುಕ್ತವಾಗಿ ಶೇರ್ ಮಾಡೋಕ್ಕಾಗಲ್ಲ ಅಥವಾ ಹಂಚ್ಕೊಳಕ್ಕಾಗಲ್ಲ. ಅದಕ್ಕೆ ವಿ ನೀಡ್ ಅ ಮೇಲ್ ಫಿಗರ್ ಇನ್ ಅವರ್ ಲೈಫ್. ಆ ವಿಚಾರದಲ್ಲಿ ಐ ಫೀಲ್ ವೆರಿ ಅನ್ಲಕ್ಕಿ. ಅಂದರೆ ನಮ್ಮ ಅಪ್ಪ ಇದ್ದಿದ್ರೆ ನನಗೆ ಎಷ್ಟೊಂದು ಸಲ ಮೋರ್ ದೆನ್ ಫಿನಾನ್ಷಿಯಲ್ ಅಥವಾ ಇನ್ನು ಯಾವುದೋ ಸಪೋರ್ಟ್ಗಿಂತ ಈ ಮೆಂಟಲ್ ಆ್ಯಂಡ್ ಎಮೋಷನಲ್ ಸಪೋರ್ಟ್ಗೆ ಅವ್ರು ಇರಬೇಕಿತ್ತು ಅಂತ ಅನಿಸುತ್ತೆ. ಸೊ ಅದೇ ಕಾರಣಕ್ಕೆ ಇವತ್ತಿಗೂ ನಾನು ಇನ್ಸ್ಟಾಗ್ರಾಮಲ್ಲಿ ಆಗಲಿ ಅಥವಾ ನನ್ನ ಹೆಸರು ಜೊತೆ ನಂಗೆ ತುಂಬ ಜನ ಹೇಳ್ತಾರೆ, ಅದೇನು ಒಳ್ಳೆ ಸ್ಕೂಲಲ್ಲಿ ಫಾರ್ಮ್ ಫಿಲಪ್ ಮಾಡ್ದಂಗೆ ಆರ್ ಕೆ ಚಂದನ್ ಅಂತ ಹಾಕ್ತೀರಾ ಸ್ಕ್ರೀನ್ ಮೇಲೂ ಕೂಡ ಅಂತ. ಬಟ್ ಅದು ಹೆಂಗೆ ಅಂದರೆ ನಮ್ಮ ತಂದೆ ಹೆಸರು ಆರ್ ಕೆ ಸ್ವಾಮಿ ಅಂತ. ಅವ್ರ ಸರ್ಕಲ್ ಎಲ್ಲರೂ ಅವ್ರನ್ನ ಆರ್ ಕೆ ಅಂತಲೇ ಕರಿತಾ ಇದ್ದಿದ್ದು. ಸೊ ಹಾಗಾಗಿ ನಮ್ಮ ಪ್ರೊಡಕ್ಷನ್ ಹೌಸ್ ಕೂಡ ಆರ್ ಕೆ ಸ್ಟುಡಿಯೋಸ್ ಅಂತಲೇ ಇಟ್ಟಿರೋದು. ಇನ್ಸ್ಟಾಗ್ರಾಮಲ್ಲೂ ಐ ಆಮ್ ಆರ್ ಕೆ ಅಂತಲೇ ಹಾಕಿರೋದು. ನನ್ನ ಸ್ಕ್ರೀನ್ ನೇಮಲ್ಲೂ ಇವತ್ತಿಗೂ ಯಾವುದೇ ಸಿನಿಮಾದಲ್ಲಿ ಮಾಡ್ತಿರೋ ಸಿನಿಮಾದಲ್ಲೂ ಕೂಡ ನನ್ನ ಹೆಸರು ಆರ್ ಕೆ ಚಂದನ್ ಅಂತಲೇ ಬರುತ್ತೆ. ಆ ಆರ್ ಕೆ ಅನ್ನೋದು ನಮ್ಮ ತಂದೆಗೆ ಅದೊಂದು ಆಸೆ ಇತ್ತು, ಸೊಸೈಟಿನಲ್ಲಿ ಅಥವಾ ಸಮಾಜದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಅವ್ರಿಗೆ ಪೊಲಿಟಿಕಲ್ ಆಸ್ಪಿರೇಷನ್ಸ್ ಜಾಸ್ತಿ ಇತ್ತು. ನಮ್ಮೂರಲ್ಲಿ ತುಂಬ ಒಂದಷ್ಟು ಡೆವಲಪ್ಮೆಂಟ್ ಕೆಲಸಗಳನ್ನ ಮಾಡಿದ್ದಾರೆ. ನಮ್ಮ ಊರಲ್ಲಿ ದೇವಸ್ಥಾನಗಳಲ್ಲಿ ಒಂದಷ್ಟು, ಇವಾಗ ಏನು ರಥೋತ್ಸವ ಅಂತ ಹೇಳಿದೆ ಅದಕ್ಕೆ ಚಾಲನೆ ಕೊಟ್ಟಿದ್ದೆ ನಮ್ಮ ತಂದೆ. ಸೊ ಇವತ್ತಿಗೂ ಕೂಡ ನಮ್ಮೂರಲ್ಲಿ ಆ ರಥೋತ್ಸವ ಮಾಡ್ಬೇಕಾದ್ರೆ ನಮ್ಮ ತಂದೆ ಫೋಟೋ ಇಟ್ಟು ಅವ್ರಿಗೂ ಒಂದು ಪೂಜೆ ಮಾಡಿ, ಆ ದೇವ್ರ ಜೊತೆ ಅವ್ರಿಗೂ ಒಂದು ರೌಂಡ್ ಪೂಜೆ ಮಾಡಿಬಿಟ್ಟು ತೊಗೊಂಡು ಹೋಗ್ತಾರೆ. ಅವ್ರ ಪ್ರೆಸೆನ್ಸ್ ಇರಬೇಕು ಅನ್ನೋ ಕಾರಣಕ್ಕೆ. ಊರಿನ ಜನ ನಮ್ಮ ದೇವ್ರ ರಥೋತ್ಸವ ಜೊತೆ ನಮ್ಮ ತಂದೆ ಹೆಸರು ಇರುತ್ತೆ. ಆ್ಯಂಡ್ ನಮ್ಮ ತಂದೆ ಫೋಟೋನಲ್ಲಿ ಇಡೋಕ್ಕೂ ಕಾರಿಂದ ಅಲ್ಲಿ ತೊಗೊಂಡೋಗ್ಬೇಕಾದ್ರೆ ಅಥವಾ ಅಲ್ಲಿ ಪೂಜೆ ಮುಗಿಸಿದ್ಮೇಲೆ ತೊಗೊಂಡು ಕಾರ್ಗೆ ಹೋಗ್ಬೇಕಾದ್ರೆ ನಮ್ಮ ಊರಿನ ಜನ ಬಂದರೆ ನಮ್ಮ ತಂದೆ ಫೋಟೋಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ದೇವ್ರ ಥರನೇ ಪೂಜೆ ಮಾಡ್ತಾರೆ. ತುಂಬ ಜನ ಅವ್ರನ್ನ ಅಷ್ಟು ಗೌರವದಿಂದ ನೋಡ್ಕೊತಾರೆ, ಅಂದರೆ ಟ್ರೀಟ್ ಮಾಡ್ತಾರೆ ಇವತ್ತಿಗೂ ಕೂಡ. ಆ್ಯಂಡ್ ನಾನಾಗಲಿ ನಮ್ಮ ಅಣ್ಣ ಆಗಲಿ ನಮ್ಮ ಊರಲ್ಲಿ ಜಡೆ ಮಾಯಸಂದ್ರಕ್ಕೆ ಏನೋ ತರೋದಕ್ಕೆ ಅಂತ ಹೋದರೆ ಅಥವಾ ಯಾರಾದ್ರೂ ಎದುರು ಸಿಕ್ಕಿದ್ರೆ ನಾವೇನೇ ಇವತ್ತು ನಮ್ಮ ಅಣ್ಣ ಅವ್ನ ಕರಿಯರ್ ವೈಸಲ್ಲಿ ಅವ್ನು ಏನೇ ಮಾಡಿರ್ಬೋದು, ನಾನೇನೇ ಗುರುತಿಸಿರ್ಬೋದು, ಬಟ್ ಇವತ್ತಿಗೂ ನಮ್ಮ ಊರಿಗೆ ಹೋದಾಗ ನಮಗೆ ನಮ್ಮ ತಂದೆಯವ್ರ ಮಕ್ಕಳು ಅನ್ನೋ ಕಾರಣಕ್ಕೆ ಮರ್ಯಾದೆ ಕೊಡ್ತಾರೆ. ನಮಗಿಂತ ವಯಸ್ಸಲ್ಲಿ ದೊಡ್ಡವರು ಎದ್ದು ನಿಂತು ಕೈ ಮುಗಿತಾರೆ. ನಮ್ಮನ್ನು ಮಾತಾಡಿಸೋ ರೀತಿ ಇರ್ಬೋದು, ಅದೆಲ್ಲ ಅವ್ರು ಮಾಡಿರೋದು. ಅವ್ರು ಇದ್ದಿದ್ದರೆ ಮೇ ಬಿ ಇವತ್ತು ನಾನು ತುಂಬ ಲಕ್ಸುರಿ ಲ್ಯಾವಿಶ್ ಲೈಫ್ನ ಎಂಜಾಯ್ ಮಾಡುವಷ್ಟು ಮಟ್ಟಕ್ಕೆ ಅವ್ರು ಬೆಳೆದಿರ್ತಿದ್ರು ಅನ್ಸುತ್ತೆ. ಸೊ ಅವ್ರ ಜೊತೆ ಟೈಮ್ ಅಂತೂ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ನನಗೆ. ಬಟ್ ಅಟ್ಲೀಸ್ಟ್ ಅವ್ರು ಅಂದ್ಕೊಂಡಿದ್ದ ಕನಸುಗಳನ್ನ ಅಟ್ಲೀಸ್ಟ್ ನಾನು ಈಡೇರಿಸಬೇಕು ಅನ್ನೋ ಕಾರಣಕ್ಕೆ ದಟ್ ವಾಸ್ ಒನ್ ಆಫ್ ದ ಮೇನ್ ರೀಸನ್ಸ್ ನನಗೆ ಸಿನಿಮಾ ಇಂಡಸ್ಟ್ರಿನ ಚೂಸ್ ಮಾಡಿದ್ದು. ದಿಸ್ ಇಸ್ ಸಮ್ವೇರ್ ಸಿನಿಮಾ ಆ್ಯಂಡ್ ಪಾಲಿಟಿಕ್ಸ್ ಎರಡೇ ಕಡೆ ನೀವು ತುಂಬ ಜನಕ್ಕೆ ಬೇಗ ರೀಚ್ ಆಗೋಕ್ಕೆ ಸಾಧ್ಯ, ವೈಡ್ ಆಡಿಯನ್ಸ್ಗೆ. ಸೊ ಅದಕ್ಕೆ ಜೊತೆಗೆ ಆರ್ಟು ಇಂಟ್ರೆಸ್ಟ್ ಇತ್ತು ನನಗೆ. ಈ ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಅವ್ರ ಹೆಸರು ಕೂಡ ರಿಜಿಸ್ಟರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಆರ್ ಕೆ ಅನ್ನೋದನ್ನು ಎಲ್ಲೂ ಬಿಡದಂಗೆ ಜೊತೆಯಲ್ಲೇ ತೊಗೊಂಡು ಹೋಗ್ತಾ ಇದ್ದೀನಿ. ಐ ಹೋಪ್ ಅದು ಇನ್ನೊಂದಷ್ಟು ಒಳ್ಳೆ ಕೆಲಸಗಳಾಗಿ ಆ ಹೆಸರು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ ಅಷ್ಟೇ. ಎಸ್, ಪ್ರತಿಯೊಬ್ಬರ ಲೈಫಲ್ಲಿ ತಂದೆ ಇಸ್ ದ ಫಸ್ಟ್ ಹೀರೋ ಆಗಿರ್ತಾರೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತಂದೆಯ ಒಂದು ಸಪೋರ್ಟ್ ಅಂತೂ ಬೆನ್ನೆಲುಬಾಗಿದೆ. ಸೊ ಫಸ್ಟ್ ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅದು ನೋಡೋದಕ್ಕೆ ತಂದೆ ಇಲ್ಲ ಅಂತಂದಾಗ, ಆ ಪ್ರೆಸೆನ್ಸ್ ಇಲ್ಲ ಅಂತಂದಾಗ ನೋಡ್ಬಿಟ್ಟು ಚೆನ್ನಾಗಿ ಮಾಡಿದ್ಯಾ ಮಗ, ಆ ಶಹಬಾಷ್ ಶೀರಿ
ಕೊಡೋಕ್ಕಾಗ್ತಿಲ್ಲ ಅಂದಾಗ ಅದನ್ನು ಯಾವತ್ತಾದರೂ ಒಬ್ಬರೇ ಇದ್ದಾಗ ಯೋಚನೆ ಮಾಡಿ ಬಂದಿರುತ್ತೆ? ತುಂಬ ಸಲ. ಬಿಕಾಸ್ ಇವಾಗ ನಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಯಾವುದೇ ಫೋಟೋ ಯಾವುದೇ ಕಾಮೆಂಟ್ ಓಪನ್ ಮಾಡಿದ್ರು ಒಂದಷ್ಟು ಪಾಸಿಟಿವ್ ಕಮೆಂಟ್ಸ್ ಇದೆ. ಎಲ್ಲ ಹೊಗಳುತ್ತಿರ್ತಾರೆ, ಮೆಸೇಜ್ ಮಾಡ್ತಿರ್ತಾರೆ, ನಿಮ್ದು ಯಾವುದೋ ನೀವು ನೋಡೋಕೆ ಚೆನ್ನಾಗಿದ್ದೀರಾ ಅಂತನೋ, ಅಥವಾ ಫಾರ್ ವಾಟ್ ಎವರ್ ರೀಸನ್ಸ್, ಕೆಲಸದ ವಿಚಾರ ಆಗಿರ್ಬೋದು, ಪರ್ಸ್ನಲ್ ವಿಚಾರಕ್ಕಾಗಿರ್ಬೋದು, ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಹೊರಗಡೆ ನನ್ನ ಫ್ರೆಂಡ್ ಸರ್ಕಲ್ ತುಂಬ ನನ್ನ ಒಂದು ವಿತ್ ರೆಸ್ಪೆಕ್ಟ್ ನನ್ನನ್ನು ಟ್ರೀಟ್ ಮಾಡಿ ಮಾತಾಡಿಸ್ತಾರೆ. ಜಿಮ್ಮಲ್ಲಿ ಎಲ್ಲ ಕಡೆ ಯಾರು ಏನೇ ಹೊಗಳಿದ್ರು, ಕಾಂಪ್ಲಿಮೆಂಟ್ ಮಾಡಿದ್ರು, ಐ ಆಲ್ವೇಸ್ ಮಿಸ್ ದಿಸ್. ನಮ್ಮ ತಂದೆ ಒಂದು ಸಲ ಐ ಆಮ್ ಪ್ರೌಡ್ ಆಫ್ ಯು ಮಗನೆ ಅಂತ ಅಂದ್ಬಿಡಿದ್ರೆ ಮೇ ಬಿ ಆಸ್ಕರ್ ಗೆದ್ದಿರೋಷ್ಟು ಖುಷಿ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ, ಮೇ ಬಿ ಮೇಲಿಂದ ನೋಡ್ತಿರ್ತಾರೆ ಅಥವಾ ಸುತ್ತಮುತ್ತ ಇಲ್ಲೇ ಎಲ್ಲೋ ಇರ್ತಾರೆ. ಅದಕ್ಕೋಸ್ಕರ ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಯಾವಾಗಲೂ ತುಂಬ 2-3 ಸಲ ನಾನು ಮಾರಲಿ ಕ್ವಶನ್ ಮಾಡ್ಕೋತೀನಿ. ಏನೇ ಒಂದು ಮಾಡ್ಬೇಕಂದ್ರೂ ಇದನ್ನು ನಾನು ಮಾಡಿದ್ರೆ ನಮ್ಮಪ್ಪ ಇದ್ದಿದ್ರೆ ಅವ್ರು ಇದನ್ನ ಆಕ್ಸೆಪ್ಟ್ ಮಾಡ್ತಿರ್ಲಿಲ್ವಾ, ನಾನು ಈ ಥರ ಮಾತಾಡೋದು ಅವ್ರು ಆಕ್ಸೆಪ್ಟ್ ಮಾತಾಡಲ್ಲ, ನಾನು ಯೋಚನೆ ಮಾಡಿ ಅಳ್ದು ತೂಗಿ ಮಾತಾಡ್ತೀನಿ. ಸೊ ಅಫ್ಕೋರ್ಸ್ ಐ ಮಿಸ್ ದ್ಯಾಟ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆ್ಯಕ್ಚುಲಿ ನಾನೊಂದು ಇನ್ನೊಂದು ಯಾವುದೋ ಒಂದು ಸ್ಕ್ರಿಪ್ಟ್ ಡೆವಲಪ್ ಮಾಡ್ತೀನಿ, ಅದು ತಂದೆ ಮಗನ ಬಗ್ಗೆನೇ. ಅದರಲ್ಲಿ ಒಂದು ಸಿಚುವೇಶನಲ್ಲಿ ಬರ್ಕೊಂಡಿದ್ದೀನಿ, ದೇವ್ರು ನನ್ನ ಕಣ್ಮುಂದೆ ಪ್ರತ್ಯಕ್ಷ ಆಗಿ ನಿಮ್ಮ ಅಪ್ಪನ ಜೊತೆ 5 ನಿಮಿಷ ಮಾತಾಡೋಕೆ ಬಿಡ್ತೀನಿ, ನೀನು ಆಯಸ್ ಎಲ್ಲ ಕೊಡ್ತೀಯ ಅಂದರೆ ತೊಗೊಳಪ್ಪ ಕೊಟ್ಬಿಡ್ತೀನಿ ಅಂತ ಕೊಟ್ಬಿಟ್ಟು 5 ನಿಮಿಷ ಅಂದರೆ ನನ್ನ ರಿಯಲ್ ಲೈಫ್ ನಾನು ಯಾರಿಗೂ ಹೇಳ್ಕೊಳ್ಳದೇ ಇರೋ ಪೇನ್ ಅದು. ನಾನು ಇವತ್ತಿಗೂ ಅನ್ಕೋತೀನಿ ಮಿರಾಕಲ್ಸ್ ಅಂತೆಲ್ಲ ಹೇಳ್ತಾರೆ ಗೊತ್ತಾ, ಆ ಥರ ಒಂದು ಮಿರಾಕಲ್ ಆಗಿ ದೇವ್ರು ನನ್ನ ಎದುರುಗಡೆ ಬಂದ್ಬಿಟ್ರೆ ಆ ಮಾತು ನಾನು ಕೇಳಿದೆ, ನೀನು ಆಯಸ್ ಎಲ್ಲ ಕೊಡ್ತೀಯಾ, ನಿಮ್ಮ ಅಪ್ಪನ ಜೊತೆ 5 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಕೆ ಬಿಡ್ತೀನಿ ಅಂದರೆ ನಾನು ಏನೂ ಯೋಚನೆ ಮಾಡಲ್ಲ, ಮಂಜುವರೆ ಕೊಟ್ಬಿಡ್ತೀನಿ. ಆ 5 minutes ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಇನ್ ಮೈ ಲೈಫ್ ದೆನ್ ಎನಿಥಿಂಗ್. ಈ ಸಿನಿಮಾ ಎಲ್ಲ ಏನೂ ಬೇಡ, 5 ನಿಮಿಷ ಬೇಕು ನನಗೆ. ಬಟ್ ಅದು ಹೇಳೋದಕ್ಕೆ ಅಷ್ಟೇ ಚೆನ್ನಾಗಿ ಅನ್ಸುತ್ತೆ. ಬಟ್ ಆ ಮಿರಾಕಲ್ಗಳಲ್ಲಿ ಆಗಲ್ವಲ್ಲ, ಹಂಗಾಗಿದ್ದಿದ್ರೆ ಅಟ್ಲೀಸ್ಟ್ ಇದೊಂದು ಆಗಂಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಲೈಫಲ್ಲಿ ಕೆಲಸ. ನೀವು ಹೇಳ್ದಂಗೆ ಇಲ್ಲೇ ಎಲ್ಲೋ ಸುತ್ತಮುತ್ತ ನೀವು ಮಾಡುವಂಥ ಒಳ್ಳೊಳ್ಳೆ ಕೆಲಸದಲ್ಲೂ ನಿಮ್ಮ ತಂದೆ ಇದ್ದೇ ಇರ್ತಾರೆ. ಹೌದು, ಅದನ್ನ ನಿಮ್ಮ ತಂದೆ ರೂಪದಲ್ಲಾಗಿರ್ಬೋದು, ತಾಯಿ ಸಪೋರ್ಟಿಂದಾನೇ ಆಗಿರ್ಬೋದು ಇದ್ದೇ ಇರ್ತಾರೆ. ಎನಿವೆ ತಂದೆ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ, ಬಿಕಾಸ್ ಅವ್ರ ಆಶೀರ್ವಾದ ಮೂಲಕ. ತಾಯಿ ಸಪೋರ್ಟ್ ಹೇಗಿದೆ ಈಗ? ಸಿನಿಮಾ ರಂಗ ಅಂತಂದ್ರೆ ಮಕ್ಕಳು ಎಲ್ಲಿ ದಾರಿ ತಪ್ತಾರೋ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಇನ್ನೊಂದೇನಂತಂದ್ರೆ ಯಾವುದೇ ರೀತಿಯಾದಂತಹ ಬ್ಯಾಕ್ಗ್ರೌಂಡ್ ಇಲ್ಲ, ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ. ನಿಮ್ಮ ದೊಡ್ಡಪ್ಪ ಆಗಿರ್ಬೋದು ಅಥವಾ ನಿಮ್ಮ ಅಣ್ಣ ಅವರಾಗಿರ್ಬೋದು ಯಾವುದೇ ರೀತಿಯಂತಹ ಸಿನಿಮಾ ಹೀರೋಗಳಲ್ಲ ಅಥವಾ ಡೈರೆಕ್ಟರ್ಸ್ ಅಲ್ಲ. ಅಂತ ಒಂದು ಸಂದರ್ಭದಲ್ಲಿ ತಾಯಿಗೆ ಎಲ್ಲೋ ಒಂದ್ ಕಡೆ ಕೊರತೆ ಇದ್ದೇ ಇರುತ್ತೆ. ಏನಾಗ್ತಾರೋ ಮುಂದೆ ಲೈಫ್ ಯಾವ ರೀತಿ ಕರ್ಕೊಂಡು ಹೋಗುತ್ತೋ ಅನ್ನೋಂಥದ್ದು. ಯಾವತ್ತಾದ್ರೂ ಕೂರಿಸ್ಕೊಂಡು ಯಾವತ್ತಾದ್ರೂ ಅಂತ ಏನಾದ್ರು ಒಂದು ಕಷ್ಟ ಅಂತ ಬಂದಾಗ ನೀವು ಮತ್ತೆ ನಿಮ್ಮ ತಾಯಿ ಮಾತನಾಡ್ಕೊಂಡಿದ್ದುಂಟಾ, ಮುಂದಿನ ಜೀವನ ಹೆಂಗಿರುತ್ತೆ ಏನು ಅಂತ? ಅಂದರೆ ಮುಂದೆ ಜೀವನ ಹೇಗೆ ಅನ್ನೋದ್ರ ಬಗ್ಗೆ ಯಾವತ್ತು ಆ ಮಟ್ಟದ ಡಿಸ್ಕಷನ್ಸ್ ಏನೂ ಆಗಿಲ್ಲ. ಬಿಕಾಸ್ ಬೈ ಗಾಡ್ಸ್ ಗ್ರೇಸ್ ಇನ್ನೂ ಆ ಥರ ಕಷ್ಟಗಳು ಯಾವುದು ಬಂದಿಲ್ಲ ಜೀವನದಲ್ಲಿ. ಬಟ್ ಈ ವಿಚಾರದ ಬಗ್ಗೆ ತುಂಬ ಸಲ ಮಾತಾಡಿದ್ದಾರೆ. ಅಂದರೆ ಈಗ ನಮ್ಮ ಸಂಬಂಧಿಕರು ಒಂದಷ್ಟು ಜನ ಬೇಕಂತಾನೆ ಕೆಲವು ಕಾಮೆಂಟ್ಸ್ ಪಾಸ್ ಮಾಡಿರ್ತಾರೆ. ಹೌದು, ಅಂದರೆ ನೋಡಿ ಯಾರೋ ಹುಡುಗಿ ನೋಡ್ಕೊಂಡಿರ್ತಾರೆ ಇಂಡಸ್ಟ್ರಿನಲ್ಲೇ, ಕಟ್ಬಿಡಿ, ಅಥವಾ ಅಫೇರ್ ಇರ್ಬೋದೇನೋ, ಅದಕ್ಕೆ ನೀನು ಮದುವೆ